ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ಹೆಡೆ ಒಲೆದು ಬಾರಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ ಕೂಗಿ ಕರಿತೀವಲ್ಲ ಕುಣಿಯುತ್ತ ಬಾರಯ್ಯ ನಮ್ಮ ಕೂಗಿಲ ನನಗೆ ನವಿಲು ನಂಗೆ ನಲಿದು ಬಾರಯ್ಯ ಕೂಗಿ ಕೂಗಿ ಕರಿತೀವಲ್ಲ ನಲಿಯುತ್ತ ಬಾರಯ್ಯ ನಮ್ಮ ಕೂಗಿನ ದನಿಗೆ ನವಿಲು ನಂಗೆ ನಲಿದು ಬಾರಯ್ಯ ಮಲ್ಲಿಗೆ ಹೂವನ ಮುಡಿದು ಬಾರೋ ಮುಲ್ದು ಮಾದಯ್ಯ ಮಲ್ಲಿಗೆ ಹೂವನ ಮುಡಿದು ಬಾರೋ ಮುದ್ದು ಮಾದಯ್ಯ ಮೆಲ್ಲ ಮೆಲ್ಲನೆ ಪಾದವನಿಟ್ಟು ಒಲೆದು ಬಾರಯ್ಯ ಮೆಲ್ಲ ಮೆಲ್ಲನೆ ಪಾದವನಿಟ್ಟು ಒಲೆದು ಬಾರಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಿಮ್ಮ ತಲೆಯ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ ನಿಮ್ಮ ತಲೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ ಕೂಗಿ ಕರಿತೀವಲ್ಲ ಕುಣಿಯುತ್ತ ಬಾರಯ್ಯ ನಮ್ಮ ಕೂಗಿನ ದನಿಗೆ ನವಿಲು ನಂಗೆ ನಲಿದು ಬಾರಯ್ಯ ಕೂಗಿ ಕೂಗಿ ಕರಿತೀವಲ್ಲ ನಲಿಯುತ್ತ ಬಾರಯ್ಯ ನಮ್ಮ ಕೂಗಿನ ದನಿಗೆ ನವಿಲು ನಂಗೆ ನಲಿದು ಬಾರಯ್ಯ ಉತ್ತರಾಜಮನ ಪುತ್ರ ನೀನು ಉತ್ತರ ಲಿಂಗಯ್ಯ ಉತ್ತರಾಜಮನ ಪುತ್ರ ನೀನು ಉತ್ತರ ಲಿಂಗಯ್ಯ ಲಿಂಗ ಲಿಂಗಕ್ಕೆಲ್ಲ ನೀನೇ ಆದಿ ಲಿಂಗಯ್ಯ ಲಿಂಗ ಲಿಂಗಕ್ಕೆಲ್ಲ ನೀನು ಆದಿ ಲಿಂಗಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಿನ್ನ ತಲೆಯ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ ನಿನ್ನ ತಲೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ ಕಳಿ ಗಂಡ ನೀನು ಕೆಂಡ ಗಂಡಯ್ಯ ಆ ಕೆಂಡ ಕೊಂಡಗೆ ನೀ ದಯ ಮಂಡ ಮುದ್ದು ಮಾದಯ್ಯ ಕೆಂಡ ಕೆಂಡಗೆ ನೀ ದಯ ಮಂಡ ಮುದ್ದು ಮಾದಯ್ಯ ಆ ಕೆಂಡ ಕೊಂಡಗೆ ನೀ ದಯ ಮಾಡ ಮುದ್ದು ಮಾದಯ್ಯ ಲ 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 ಬರಗನು ಏರಿಕೊಂಡು ಒಲೆದು ಬಾರಯ್ಯ ನೀ ಬರಗನು ಏರಿಕೊಂಡು ಒಲೆದು ಬಾರಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ಹೆಡೆ ಒಲೆದು ಬಾರಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ಹೆಡೆ ಒಲೆದು ಬಾರಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ
ಮಾದಯ್ಯ. ಮಾಡಿ ನೋಡೋಣ. ಆಯ್ತೀರಪ್ಪ. ಹೇಳಿ ಮೇಡಮ್. ನವಿಲ್ ಹೋಗಿ ಸ್ಟೂಡಿಯಸ್ ನವಿಲ್ ತರ ಕಾಣಿಸ್ತಾ ಇದ್ದಾರೆ ವಿತ್ ಗ್ಲಾಸಸ್ ಎಲ್ಲ ಅಲ್ವಾ? ಮೇಡಮ್ ಅವ್ರು ಹೇಳ್ದಾಗಿನಿಂದ ಹಾಕ್ತಾ ಇದ್ದೀನಿ. ಇದು ಹಾಕಿದ್ರೆ ಚಂದ ಕಾಣುತ್ತೆ ಅಂತ ಇದ್ರೆ ಅದಕ್ಕೆ ಹಾಕ್ತೀವಿ. ಆ್ಯಕ್ಚುಲಿ ದೊಡ್ಡವರಿದ್ರೆ ಹಾಕಲ್ಲ. ಇದು ದೊಡ್ಡವರಿದ್ರೆ ಹಾಕಲ್ಲ. ಇದ್ರಲ್ಲಿ ಪವರ್ ಇದೆಯಾ? ತೋರಿಸಿ. ಎಷ್ಟು? ಓಕೆ, ಮ್ಯಾನೇಜಬಲ್. ಬಟ್ ಚೆನ್ನಾಗಿ ಕಾಣಿಸ್ತೀರಾ, ನಿಮಗೆ ಅದು ಚಂದ. ಇನ್ಮೇಲೆ ಯಾವಾಗಲೂ ಹಾಕೊಂಡು ಬರ್ತೀರಾ? ನಾನು ಆ್ಯಕ್ಚುಲಿ ರೀಡಿಂಗ್ ಮಾಡಲ್ಲ, ಅಷ್ಟೇ ಹಾಕೋತೀನಿ. ಓದುವಾಗ ಅಷ್ಟೇ ಹಾಕೋತೀನಿ ಮೇಡಮ್. ಹೌದಾ? ಓಕೆ. ಲಿರಿಕ್ಸ್ ಎಲ್ಲ ರೀಡಿಂಗ್ ಮಾಡ್ಕೊಂಡು ಬಂದಿದ್ರಾ ಹಂಗಿದ್ರೆ? ಹಂಗೇನಾ? ಓಕೆ. ಅರ್ಚನಾ ಮ್ಯಾಮ್ ಅವ್ರು ರೀಡಿಂಗ್ ಮಾಡ್ಬೇಕಾದ್ರೆ ಮಾತ್ರ ಗ್ಲಾಸಸ್ ಹಾಕೊಳ್ಳೋದಂತೆ. ಲಿರಿಕ್ಸ್ ಎಲ್ಲ ರೀಡ್ ಮಾಡ್ಕೊಂಡು ಬಂದಿದ್ರ, ಅದಕ್ಕೆ ಹೇಳ್ತಾ ಇದ್ದೆ. ಮನಸ್ಸಿನೊಳಗೆ ಇಳಿದು ನೋಡುವಾಗ ಗ್ಲಾಸಸ್ ಇರಲಿ, ಏನೋ ಮಂಜಾಗಿ ಕಾಣೋದು ಬೇಡ ಅಂತ. ಹೌದು. ಆ ಗ್ಲಾಸಸ್ ಹಾಕಿದ್ರು ಯಾಕೋ ಮಂಜಾಯ್ತಲ್ಲ ಪೀರಪ್ಪ. ಅದೇ ಬ್ಲರ್ ಆಗ್ತಿದೆ ಬ್ಲರ್ ಆಗೋಯ್ತಲ್ಲ, ಸ್ವಲ್ಪ ಕನ್ನಡಕ ಟೆಸ್ಟ್ ಮಾಡಿಸ್ಕೋಬೇಕು. ಖಂಡಿತ. ಅಲ್ಲ, ದೊಡ್ಡವರಿದ್ದಾಗ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋಬಾರ್ದು, ಅದೆಲ್ಲ ಕೇಳಿದ್ದೆ. ದೊಡ್ಡವರಿದ್ರೆ ಕನ್ನಡಕ ಹಾಕಲ್ಲ ಅನ್ನೋ ಫಸ್ಟ್ ಟೈಮ್ ಕೇಳಿದ್ದು. ನಿಜ ಮೇಡಮ್. ಅದನ್ನು ಗೌರವ ಕೊಡೋದಾ? ಹೌದು ಮೇಡಮ್. ಕಣ್ ಕಾಣ್ದಿದ್ರು ಕಾಲು ಎಡವಿ ಅವ್ರು ದೊಡ್ಡವ್ರ ಮೇಲೆ ಬಿದ್ರು ಪರವಾಗಿಲ್ಲ, ಕನ್ನಡಕ ಹಾಕಲ್ಲ. ನಮ್ಮ ಮನೆ ಕಡೆಗೆಲ್ಲ ಮೇಡಮ್, ಈಗ ಅತ್ತೆ ಮಾವ ಇದ್ರು ಸೊಸಿಗೆ ಏನಾದರೂ ಇದು ಬಂದರೆ ಅವ್ರಿದ್ದಾಗ ಹಾಕಲ್ಲ, ತೆಗೆದ್ಬಿಟ್ಟು ಹೋಗ್ತಾರೆ. ಅವ್ರು ಎದ್ದ ಆಮೇಲೆ ಹಾಕೊಳ್ತಾರೆ. ಅಯ್ಯೋ, ಈಗ ನಾನು ಫಸ್ಟ್ ಟೈಮ್ ಇವತ್ತಿಗೂ ಕೇಳ್ತಾ ಇರೋದು. ನಮ್ಮ ಅಕ್ಕ ಮನೆಯಲ್ಲಿ ಇವತ್ತಿಗೂ ಆಗಿದೆ ಸರ್ ಮೇಡಮ್. ಅವ್ರಿದ್ರೆ ಹಾಕಲ್ಲ. ಅವ್ರೇನು ಹಾಕ್ಬೇಡ ಅನ್ನಲ್ಲ, ಹಾಕೋಣವ ನಿನ್ನ ಕಣ್ಣಿಗೆ ಬಂದದ್ದು ಹಾಕು ಅಂತಾರೆ. ಅವ್ರಿದ್ರೆ ನಾನು ಹೆಂಗೆ ಹಾಕಲಿ, ಅವ್ರಿದ್ರೆ ನಾನು ಹಾಕೊಂತಿರಲ್ಲ ಏನು ಅನ್ನೋದು ಕಲ್ಪನೆ. ಓಹೋ. ಸದ್ಯ ಅವ್ರು ಅಡುಗೆ ಮಾಡುವಾಗ ದೊಡ್ಡವ್ರು ಯಾರು ಬರಬಾರ್ದು. ಕನ್ನಡಕ ತೆಗೆದಿಟ್ಟು ಉಪ್ಪಿನ ಬದಲು ಖಾರ ಇನ್ನೇನೋ ಹಾಕಿ ಸಕ್ಕರೆ ಹಾಕಿ ಏನಾರು ಆಗ್ಬಿಟ್ರೆ ಕಷ್ಟ. ಇಲ್ಲ ಮೇಡಮ್, ನನಗೂ ಕೂಡ ಇದು ಹಾಕೊಂತ ಎಲ್ಲಿಗೆ ಹೋದ್ರೆ ಏನು ಈ ಮಗ ಹಿಂಗೆ ಹಾಕೊಂಡ್ ಬರ್ತಾನ ಅಂತಾರೇನೋ ಅನ್ನೋದು ಫೀಲ್ ನನಗೂ ಬರುತ್ತೆ ಮೇಡಮ್. ಚೆನ್ನಾಗಿ ಕಾಣುತ್ತೆ, ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ ಪೀರಪ್ಪ. ಇವತ್ತು ಅದೇ ಸ್ವಲ್ಪ ಲಿರಿಕ್ಸ್ ಮಂಜಾಯ್ತು. ಇವರು ಸ್ವೀಟಾಗಿ ಲಾ 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 ಅಂದ್ಬಿಟ್ಟು ಮ್ಯಾನೇಜ್ ಮಾಡಿಬಿಟ್ರು. ಅದು ಹೇಳ್ಕೊಳ್ಳೋಷ್ಟೊತ್ತಿಗೆ ಅದು ನೆನಪಾಯ್ತು, ಮತ್ತೆ ರಿಪೀಟ್ ಮಾಡಿ ಹಾಡ್ಬಿಟ್ರು. ಜಾಣ. ಇವತ್ತು ಯಾಕೋ ಸ್ವಲ್ಪ ಓಡ್ತಾ ಇದ್ರಿ, ಗಡ್ಬಿಡಿ ಆಗಿತ್ತು ನಿಮಗೆ. ಚರಣದಲ್ಲಿ ಸ್ವಲ್ಪ ಓಡ್ತಾ ಇದ್ರಿ ಪೀರಪ್ಪ, ತಾಳಕ್ಕೆ ತಕ್ಕ ಹಾಗೆ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕು ಪೀರಪ್ಪ. ನೀವು ಶುದ್ಧವಾಗಿ ತಾಳದ ಜೊತೆ ಹಾಡಬೇಕಪ್ಪ. ಆಯ್ತಾ? ಇನ್ನೇನು ಇಲ್ಲ, ಚೆನ್ನಾಗಿ ಹಾಡಿದ್ರಿ. ನಂಗೆ ಇದ್ರ ಚರಣ ಹೆಂಡ್ರು ಮಕ್ಳಿರುವರು ತಮ್ಮ ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳು ತನಕ, ಅದೇ ಥರ ಟ್ಯೂನ್ ಅನ್ನಿಸ್ತು. ಕೂಗಿ ಕೂಗಿ ಕರಿತೀವಲ್ಲ ಕುಣಿಯುತ್ತ ಬಾರಯ್ಯ, ನಮ್ಮ ಕೂಗಿನ ದನೆಗೆ ನವಿಲು ನಂಗೆ ನಲಿದು ಬಾರಯ್ಯ. ಬಟ್ ಇದು ಮಜಾ ಏನು ಅಂದರೆ ಪಲ್ಲವಿನೇ ಬೇರೆ ರೀತಿ, ಬೇರೆ ರಾಗದಲ್ಲಿದೆ. ಚರಣನೇ ಬೇರೆ ನೋಟ್ಸ್ ಬರ್ತಾವೆ ಇದರಲ್ಲಿ. ಚೆನ್ನಾಗಿ ಹಾಡಿದ್ರಿ ಪೀರಪ್ಪ, ಇನ್ನೂ ಹೀಗೆ ಚೆನ್ನಾಗಿ ಹಾಡ್ತಾ ಇರಿ. ಈ ಥರ ಸಣ್ಣ ಪುಟ್ಟ ತಪ್ಪುಗಳನ್ನು ಆದಷ್ಟು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ, ಆಯಿತಾ? ಖಂಡಿತ ಮೇಡಮ್. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಪೀರಪ್ಪ, ಅದೇನು ರುಂಡ ಮೊಂಡ ಬಂಡ ಎಲ್ಲ ಏನೇನೋ ಪದಗಳೆಲ್ಲ ಬಂದ್ಬಿಡ್ತವಲ್ಲ. ಮಂಡ ಅದೇ ಮಾಡೋಣ ಬಿಟ್ಟು ಮಂಡ ಮಂಡ ಅಂದ್ಬಿಟ್ಟಿಯಲ್ಲ. ಕೆಂಡಕ್ಕೆ ನೀದಯ ಮಂಡ ಮುದ್ದು ಮಾದಯ್ಯ, ಆ ಕೊಂಡಕ್ಕೆ ನೀದಯ ಮಾಡ ಮುದ್ದು ಮಾದಯ್ಯ. ಟ್ಯೂನ್ ಸ್ವಲ್ಪ ಚೇಂಜ್ ಇದೆ. ಹೌದು ಸರ್. ನೀನು ನಿನ್ನ ಥರ ಹಾಡಿದೆ. ಆಮೇಲೆ ಕೆಂಡದೋ ಕುಳಿ ಗಂಡ ನೀನು ಕೆಂಡ ಗಣ್ಣಯ್ಯ. ಸರ್, ಇದು ಕೆಂಡ ನಾ ಮೊದಲು ಕೇಳೋದು, ಈಗ ಹಾಡಿದ್ರೆ ಸರ್ ಇದೇ ಟ್ಯೂನ ನಾನು ಕೇಳಿದ್ದೆ ಸರ್, ಒಬ್ರು ಹಾಡೋದು. ಅದೇ ಹಂಗೆ ಬದಲಾವಣೆ ಮಾಡ್ಕೊಂಡು ನಿಮ್ಮ ಕೆಂಡ ಕೊಂಡಕ್ಕೆ ದಯ ಮಾಡೋ ದುಂಡು ಮಾದಯ್ಯ. ಹೌದು ಸರ್. ಬಾಣದಲ್ಲಿ ಮಿಂಚೊಡದಂಗೆ ಜಾಣ ಬಾರಯ್ಯ, ಹಂಗಿದೆ ಅದು. ಹೌದು ಸರ್. ನಿಮ್ಮ ಬಾರಿ ಬರಗನ ಯಾರಿಕೊಂಡು ಬ್ಯಾಗನೆ ಬಾರಯ್ಯ, ಅಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ, ಅದೆಲ್ಲ ಬೇಕದು ಅಲ್ವಾ? ಪ್ಲೈನ್ ಆಗಿ ಹಾಡ್ತಾ ಇದ್ರಿ ಎಲ್ಲಾನು. ಕೆಂಡದೋ ಕಳಿ ಗಂಡ ನೀನು ಕೆಂಡ ಗಣ್ಣಯ್ಯ, ಆ ಕೊಂಡಗೆ ನೀದಯ ಮೊಂಡ ಮುದ್ದು ಮಾದಯ್ಯ. ಸ್ವಲ್ಪ ನೋಡಿ ಕೇಳಿ, ಆ ಟ್ಯೂನ್ಸ್ ಎಲ್ಲ ಕೇಳಿ, ಆಮೇಲೆ ಆ ಸಾಹಿತ್ಯ ಚೂರೆಲ್ಲ ಕೇಳ್ಕೊಳ್ಳಿ. ಬಟ್ ನಿಮ್ಗೊಂದು ಏನಂದರೆ, ಉತ್ತರ ಕರ್ನಾಟಕದವರು ಇಲ್ಲಿನ ಹಾಡುಗಳನ್ನ ಹಾಡ್ತಾ ಇದ್ರಲ್ಲ, ಅದಕ್ಕೆ ನಿಮ್ಗೆ ಶಬಾಷ್ಗಿರಿ ಕೊಡಬೇಕು. ಸ್ವಲ್ಪ ಪದಗಳನ್ನ ಎಚ್ಚರಿಕೆಯಿಂದ ಹಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಪೀರಪ್ಪ ಅವರೇ, ಸರ್ ಹೇಳಿ ಸರ್. ಒಳ್ಳೆ ಹಾಡಿದ್ದು. ಸೆಮಿಫೈನಲ್ಗೆ ಇನ್ನೂ ಸ್ವಲ್ಪ ಬೇರೆ ಹಾಡನ್ನ ಆಯ್ಕೆ ಮಾಡಬೇಕಿತ್ತು, ಯಾಕಂದರೆ ಮೆಟ್ಲುಗಳು ಭಾಳ ಕಡಿಮೆ ಇದ್ದೀನಿ ಹತ್ತಲಿಕ್ಕೆ.
ಹೌದು ಸರ್. ಅಂತ ನನಗನ್ನಿಸ್ತು. ಹೌದು ಸರ್. ಅದೇ ಥರ ಮುನ್ರಾಜ್ ಅವ್ರು ಹೇಳಿದಾಗ ನೆತ್ತೆ ಅಂತ ಬಂತು, ನೆತ್ತಿ ಮೇಲೆ ಅನ್ನೋದು ಅದೇನೋ ನಿಮ್ಮ ಉತ್ತರ ಕರ್ನಾಟಕ ಭಾಷೆನ ಏನದು? ನೆತ್ತೆ ಮೇಲೆ, ನಿನ್ನ ನೆತ್ತೆ ಮೇಲೆ. ನೆತ್ತೆಯ ನಾನು ತೊಗೊಂಡೆ ಸರ್. ಅದು ನೆತ್ತಿ ಅಲ್ವಾ? ನೆತ್ತಿ. ಹೌದು ಸರ್. ಹಣೆ ಅಂತ ಅದು ಬಿಟ್ಟರೆ. ಬಟ್ ಸೆಮಿಫೈನಲ್ಗೆ ಇನ್ನು ಸ್ವಲ್ಪ ಒಳ್ಳೆ ಹಾಡು ಆಯ್ಕೆ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತದೆ. ಸರಿ ಸರ್. ಮತ್ತು ಮಧ್ಯೆ ಒಂದೆರಡು ಲೈನೂ ಮರ್ತ್ರಿ ನೀವು, ಅಂದರೆ ಮ್ಯಾನೇಜ್ ಮಾಡಿದ್ರಿ. ಓಕೆ ಸರ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಓಕೆ ವೀರಪ್ಪ, ಖುಷಿ ಆಯ್ತಾ? ಥ್ಯಾಂಕ್ ಯು. ನವೆಲು, ಗುಡ್ ಲಕ್ಸ್ ನಿಮಗೆ.